ಕಪ್ ಗೆದ್ದವರು ಕೊಹ್ಲಿ ಅವರ ತಂಡ. ಕ್ರೆಡಿಟ್ ಬೇಕು ಅಂತ ವಿಧಾನಸೌಧದಲ್ಲಿ ಒಬ್ಬರು ಬೇಲಿ ಹಾಕ್ಕೊಂಬಿಟ್ರು, ಇನ್ನೊಬ್ಬರು KSA ಸ್ಟೇಡಿಯಮ್ಮಲ್ಲಿ ಒಬ್ಬರು ಬೇಲಿ ಹಾಕ್ಕೊಂಡು ಈ ಎರಡೂ ಬೇಲಿಗಳ ಮಧ್ಯೆ ಸಿಕ್ಕಾಕ್ಕೊಂಡಂಥ 11 ಜನರ ಜೀವವನ್ನು ಈ ಬೇಲಿಗಳ ಮಧ್ಯೆ ಸಾಯಿಸ್ಬಿಟ್ರು. ಈ ಎರಡು ಪವರ್ ಸೆಂಟರ್ಗಳ ತಿಕ್ಕಾಟ ಇಲ್ಲ ಅಂದಿದ್ರೆ ಈ ಸಾವಿನ ಸಂದರ್ಭ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಇವರ ತಿಕ್ಕಾಟದಿಂದ ಅಮಾಯಕ ವಿದ್ಯಾರ್ಥಿಗಳ ಸಾವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಸಾವಿಗೆ ನ್ಯಾಯ ಕೊಡಿ. ಅವರ ಕುಟುಂಬ ರೋದನೆಯಲ್ಲಿ ಕೈ ತೊಳಿತಾ ಇದ್ದಾರೆ. ಅವ್ರಿಗೆ ಸಾಂತ್ವನ ಹೇಳಬೇಕಾಗಿದ್ದಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಒಬ್ಬರು ಕಪ್ಪು ನನ್ನದು ನನ್ನದು ನನ್ನದೇ ಕಪ್ಪು ಅಂಥೇಳಿ ಅದನ್ನು ಬಿಡದೆ ಆ ಗೋಲ್ಡ್ ಕಪ್ಗೆ ಮುತ್ತಿಡೋಕ್ಕೆ ಹೋದವರು, ಇನ್ನೊಬ್ಬರು ದೋಸೆ ತಿನ್ನೋಕ್ಕೆ ಇವ್ರು ಮುತ್ತಿಟ್ಕೊಂಡು ಇರಲಿ ನಾನು ಅಲ್ಲಿ ದೋಸೆ ತಿನ್ನಕ್ಕೆ ಹೋಗ್ತೀನಿ ಅಂತ ಅಲ್ಲೋದ್ರು. ಅಮಾಯಕರು ಜೀವ ಹೋಯ್ತು. ಇವರೆಷ್ಟು ಕಟುಕರು ಅಂತ ಹೇಳಿದ್ರೆ 3:15ರಿಂದ 3:20 ಮೊದಲನೇ ಸಾವಾಗ್ತದೆ. ಇವರಿಗೆ ಪೊಲೀಸರು ಹೇಳ್ತಾರೆ ಬಂದು, ಕೇರೆ ಮಾಡಲ್ಲ. ಇವ್ರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಪ್ರಾರಂಭ ಆಗೋಕ್ಕೆ ಮುಂಚೆ 8 ಜನರ ಸಾವಾಗಿರ್ತದೆ. ಇವ್ರ ಕಾರ್ಯಕ್ರಮ ಪ್ರಾರಂಭ ಆದಾಗ ನಾರಾಯಣಸ್ವಾಮಿ ಅವರೇ 8 ಜನ ಸತ್ತಿರ್ತಾರೆ. ವಿದ್ಯಾರ್ಥಿಗಳು, ಮಕ್ಕಳು ರೀ, ಯಾರೋ 100 ವರ್ಷನೋ 105 ವರ್ಷದವರಲ್ಲ ಸತ್ತಿರೋರು, ಮಕ್ಕಳು ರೀ, ನಮ್ಮ ಮಕ್ಕಳು, ಕನ್ನಡಿಗರ ಮಕ್ಕಳು, ಭವಿಷ್ಯದ ಮಕ್ಕಳು. 8 ಜನ ಸತ್ತ ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ನಿಮ್ಮದು ಕಟುಕ ಹೃದಯ ಇಲ್ಲದೇ ಇಲ್ಲ, ಕಲ್ಲಿನ ಹೃದಯದವ್ರು ನೀವೆಲ್ಲ. ನಿಲ್ಲಿಸ್ಬೇಕಾಯ್ತು ಕಾರ್ಯಕ್ರಮ. ಇದು ಸೆಲೆಬ್ರೇಷನ್ ಕಾರ್ಯಕ್ರಮ, ಯಾವುದೋ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ, ನಿಮ್ಮ ಸಂತೋಷ ಕೂಟದ ಕಾರ್ಯಕ್ರಮ ಇದು. ಮಾಡಲಿಲ್ಲ. ಫೋಟೋ ಸೆಷನ್ ಮಾಡಿದ್ರಿ,